ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕ ರಘು ಯೂಟ್ಯೂಬ್ ಚಾನೆಲ್. ಇದು ನ್ಯೂ ಇಯರ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮೆಜೆಸ್ಟಿಕ್ ಹನುಮನ್ ದೇವಸ್ಥಾನ ಮುಗಿಸ್ಕೊಂಡು ಐಗ್ರೀವ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಟ್ವಿ ನಮ್ಮಮ್ಮ ಮನೆ ಕಡೆ. ಅಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಅಲ್ಲಿ ವರ್ಷ ವರ್ಷ ಆಲ್ಮೋಸ್ಟ್ 8 to 9 years ಇಂದ ನಾನು ಮಡ್ಲಕ್ಕಿ ಕೊಟ್ಕೊಂಡ್ ಬರ್ತಿದ್ದೀನಿ ನ್ಯೂ ಇಯರ್ ದಿವಸ. ಸೊ ಇಲ್ಲಿ ನಮ್ಮನೇಲಿ ಎಲ್ಲಾ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ನಮ್ಮಮ್ಮ ಮನೆ ಕಡೆ. ಸಂಡೇ ಆಗಿರೋದ್ರಿಂದ ಏನಷ್ಟು ಟ್ರಾಫಿಕ್ ಇರ್ಲಿಲ್ಲ. ಫಸ್ಟ್ ಮಮ್ಮಿ ಮನೆಗೆ ಹೋಗಿ ಅಲ್ಲಿಂದ ಮಮ್ಮಿನ ಪಿಕಪ್ ಮಾಡ್ಕೊಂಡು ಹೊರಟ್ವಿ ನಾವು ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ಒಂದು 5 days ಬಿಫೋರ್ ನಾವ್ ಹೇಳಿದ್ವಿ ನಮ್ಗೆ ನಾವು ಪೂಜೆಗೆ ಬರ್ತೀವಿ ಅಂತ ಅಂದ್ಬಿಟ್ಟು. ಸೊ ನಾವು ಹೋಗೋಷ್ಟ್ರಲ್ಲಿ ಅವ್ರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನ್ಯೂ ಇಯರ್ ವರ್ಷ ವರ್ಷ ಕೊಡೋದ್ರಿಂದ ದೇ ಆರ್ ಫೆಮಿಲಿಯರ್. ಇವ್ರು ಬರ್ತಾರೆ, ಇವ್ರು ಪೂಜೆ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಬೈ ಡಿಫಾಲ್ಟ್ ಅವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನ್ಯೂ ಇಯರ್ ದಿವಸ. ನಾವೇನ್ ಹೇಳಿಲ್ಲ ಅಂತಂದ್ರು ಅವ್ರಿಗೆ ಗೊತ್ತಿರುತ್ತೆ ಇವ್ರು ಬಂದೇ ಬರ್ತಾರೆ, ನ್ಯೂ ಇಯರ್ ಮಿಸ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ಎಲ್ಲಾರ್ಗು ಅರ್ಚನೆ ಮಾಡೋದಕ್ಕೆ ತೀರ್ಥ ಹಾಕ್ತಿದ್ದಾರೆ. ಸೊ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಸಂಕಲ್ಪ ಮಾಡಿ ಮಳ್ಳಕ್ಕಿ ತುಂಬಿದ್ವಿ ದೇವರಿಗೆ. ಸೊ ಅವರೆಲ್ಲರೂ ಅರ್ಚನೆ ತಗೊಂಡು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೋಡಿ ಫ್ರೆಂಡ್ಸ್, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದಾರಮ್ಮ. ಅಮ್ಮನವ್ರು ನೋಡಕ್ಕೆ ಒಂದ್ ಚಂದ. ಬೆಳಿಗ್ಗೆ ಹನುಮನ್ ದೇವಸ್ಥಾನ, ಸಾಯಂಕಾಲ ಮಧ್ಯಾಹ್ನ ದುರ್ಗಾ ಪರಮೇಶ್ವರಿ ಟೆಂಪಲ್. ಬ್ಲೆಸ್ಡ್ ಡೇ ಅಂತಾನೆ ಹೇಳ್ಬೋದು ಇವತ್ತು. ಹೋಪ್ ಕಂಪ್ಲೀಟ್ ಇಯರ್ ಟು ಬಿ ಫಿಲ್ಡ್ ವಿತ್ ದ ಸೇಮ್ ಪಾಸಿಟಿವ್ ವೈಬ್ಸ್ ಅಂತ ಕೇಳ್ಕೊಂತ ದೇವ್ರನ್ನ ನಾನು ಬೆಲ್ದಾತಿ ರೆಡಿ ಮಾಡ್ಕೊತಿದ್ದೆ ಅವ್ರ ಮಂಗಳಾರತಿ ಮಾಡ್ಬೇಕಾದ್ರೆ. ಸೊ ದೇವ್ರಿಗೆ ಆರತಿ ಬೆಳಗಿ ನನ್ ಮಗಳು ಫುಲ್ ಗರಂ ಆಗ್ಬಿಟ್ಟಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಓಡಾಟ ಜಾಸ್ತಿ ಆಯ್ತಲ್ವಾ, ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾರೆ ನನ್ ಮಗಳು. ಸೊ ಹೆಂಗು ಪೂಜೆ ಮಾಡ್ತಿದಾರೆ, ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಅವಳ ಬೆಡ್ ಮೇಲೆ ಹಾಕ್ಬಿಟ್ರೆ ಸ್ವಲ್ಪ ಫ್ರೆಶನ್ ಅಪ್ ಆಗ್ತಾಳೆ. ಭರ್ಜರಿಯಾಗಿ ದುರ್ಗಾ ಪರಮೇಶ್ವರಿ ಅಮ್ಮನಿಗೆ ಮಹಾಮಂಗಳಾರತಿ ಆಯ್ತು. ಮಹಾಮಂಗಳಾರತಿ ಎಲ್ಲ ಆಗಿದ್ಮೇಲೆ ನಾವು ಮನೆಯಿಂದ ಪ್ರಸಾದ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿರೋರ್ಗೆಲ್ಲ ಪ್ರಸಾದ ಹಂಚ್ಬಿಟ್ಟು ಇನ್ನ ಹೊರಟ್ವಿ ದೇವಸ್ಥಾನದಿಂದ. ಸಾಕು ಮಕ್ಳಿಬ್ರು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ವು ಅಂತ ಅಂದ್ಬಿಟ್ಟು ನೋಡೋಣ ಬೇಗ ಮನೆಗೆ ಸ್ವಲ್ಪ ಅವ್ರು ರೆಸ್ಟ್ ತಗೊಳ್ಳಿ ಮಕ್ಳು ಅಂದ್ಬಿಟ್ಟು ಹೊರಟ್ವಿ. ಹೊರಡಕ್ಕಿಂತ ಮುಂಚೆ ಸ್ವಲ್ಪ ನಮ್ ಪೂಜಾರಿ ಅಂಕಲ್ಗೆ ನಾನು ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೆ. ಸೊ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಸಾಯಂಕಾಲ ಒಂದು 3:30-4 o'clock ಆಗಿತ್ತು. ಮಕ್ಳಿಬ್ರು ಕ್ಲೀನ್ ರೆಸ್ಟ್ ಮಾಡೋದು ಚೆನ್ನಾಗಿ. ಸರಿ ಮನೇಲಿ ಏನ್ ಲಂಚ್ ಮಾಡೋದು, ಬೆಳಗ್ಗೆಯಿಂದ ಕೆಲಸ ಆಯ್ತು ಅಂದ್ಬಿಟ್ಟು ಓಡಾಡ್ತಿದ್ವಿ ಅಂತ ಅಂದ್ಬಿಟ್ಟು ಸರಿ ಮಲ್ಲಿಕಾ ಬಿರಿಯಾನಿ ನಮ್ಮ ಮನೆಯಿಂದ ತುಂಬಾ ಹತ್ರ. ಸೊ ಹೋದ್ವಿ ಮಲ್ಲಿಕಾ ಬಿರಿಯಾನಿಗೆ. ನನ್ನ ಮಗಳು ಬಿರಿಯಾನಿ ಬೇಕು ಅಂತ ಕೇಳ್ತಿದ್ಲು. ಸೊ ಹಿಯರ್ ಯು ಗೋ, ಮಲ್ಲಿಕಾ ಬಿರಿಯಾನಿ ಎಷ್ಟು ಫೇಮಸ್ ಆಗೋಗಿದೆ. ನಾವಿದ್ದಾಗ ತುಂಬಾ ಚಿಕ್ಕದಿತ್ತು. ನಮ್ಮ ಏರಿಯಲ್ಲೇ ಬರುತ್ತೆ ಮಲ್ಲಿಕಾ ಬಿರಿಯಾನಿ. ಇಂಪ್ರೂವ್ಮೆಂಟ್ ಎಷ್ಟು ಚಂದ ಅಂತಲ್ವಾ ಫ್ರೆಂಡ್ಸ್. ದೇವ್ರು ಯಾವಾಗ ಯಾವ ಟೈಮಲ್ಲಿ ಯಾರಿಗೆ ಅದೃಷ್ಟ ಕುಲಾಯಿಸ್ತಾನೆ ಅಂತ ಹೇಳಕ್ ಬರಲ್ಲ. ನಾವು ಕಾಲೇಜಸ್ ಹೋಗ್ಬೇಕಾದ್ರೆ ಇದು ತುಂಬಾ ಚಿಕ್ಕದು ಬಿರಿಯಾನಿ ಸೆಂಟರ್, ನಾರ್ಮಲ್ ಬಿರಿಯಾನಿ ಸೆಂಟರ್ ಅಂತಾನೆ ಹೇಳ್ಬೋದು. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ವಿಸಿಟಿಂಗ್ ಟು ಮಲ್ಲಿಕಾ ಬಿರಿಯಾನಿ. ಯಾವಾಗ ಬಂದ್ರು ಇದೇ ರಶ್ ಇರ್ತಾರೆ ಫ್ರೆಂಡ್ಸ್. ಸೊ ಆರಾಮಾಗಿ ನಾವು ಟಿಕೆಟ್ ತಗೊಳೋದಕ್ಕೆ ಒಂದು ½ hour ಹಿಡಿತು. ಟಿಕೆಟ್ ತಗೊಂಡ್ ಬಿರಿಯಾನಿ ಬರೋಷ್ಟಕ್ಕೆ ನಂಗೆ 1 hour ಟೈಮ್ ಹಿಡಿತು ನಮ್ಗೆ. ಸೊ ನೋಡಿ ಎಷ್ಟು ಕ್ರೌಡ್ ಇದ್ದಾರೆ, ಎಲ್ಲಾ ಬಿರಿಯಾನಿ ಲವರ್ಸ್. ಖುಷಿ ಅನ್ಸುತ್ತೆ. ಅಂತೂ ಇಂತೂ ಚೆನ್ನಾಗ್ ಕಾದಿ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಮತ್ತೆ ಕಬಾಬ್ ಆರ್ಡರ್ ಮಾಡಿದ್ವಿ. ಸೊ ಆರಾಮಾಗಿ ತಿನ್ಕೊಂಡು ನನ್ ಮಗಳಂತೂ ಮಸ್ತ್ ಬ್ಯಾಟಿಂಗ್. ಸೊ ಅಂತೂ ಇಂತೂ ಭರ್ಜರಿಯಾಗಿ ಊಟ ಮುಗಿಸಿ ಬೀಡ ಹಾಕೊಂಡು ಸ್ವಲ್ಪ ಕುತ್ಕೊಂಡು ಅಲ್ಲೇ ರಿಲ್ಯಾಕ್ಸ್ ಮಾಡ್ತಿದ್ವಿ. ಎಸ್ ಫ್ರೆಂಡ್ಸ್, ಡನ್ ವಿತ್ ದ ಫಸ್ಟ್ ಡೇ ಆಫ್ ದ ಇಯರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಥ್ಯಾಂಕ್ ಯು ಆಲ್, ಬಾಯ್.